ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಬಂದು ರಾಯರ ಆರಾಧನಾ ಮಹೋತ್ಸವದ ದಿನ ಬುಧವಾರ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಆರಾಧನೆಯನ್ನು ಮಾಡಿದೆ ಅಂತ ಸಿಂಪಲ್ಲಾಗಿ ತೋರಿಸ್ತಾ ಹೋಗ್ತೀನಿ. ಮಿಸ್ ಮಾಡಿದೆ ನೋಡಿ. ಅದೇ ರೀತಿ 7 ದಿನದ ಗುರುವಾರದ ವ್ರತ, 7 ವಾರದ ಗುರುವಾರದ ವ್ರತವನ್ನು ಯಾವ ರೀತಿ ಮಾಡಿದೆ ಅಂತಲೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮಿಸ್ ಮಾಡಿದೆ ನೋಡಿ. ಕೆಲವೊಂದು ವಿಷಯಗಳು ರಾಯರನ್ನು ನಂಬಿಕೊಂಡು ನೀವು ಆರಾಧಿಸ್ತಾ ಹೋದರೆ ಅದಕ್ಕದೇ ನಿಮಗೆ ಒಬ್ಬರಲ್ಲ ಒಬ್ಬರು ಹೇಳ್ತಾ ಹೋಗ್ತಾರೆ, ಇಲ್ಲ ತಿಳ್ಕೊಡ್ತಾ ಹೋಗ್ತೀವಿ. ನಾವು ಗೊತ್ತಿದ್ದು ಮಾಡುವ ತಪ್ಪು, ಗೊತ್ತಿಲ್ಲದೆ ಮಾಡುವಂತಹ ತಪ್ಪಲ್ಲ ಅದು ಅಲ್ವಾ. ತಿಳ್ಕೊಂಡ್ಮೇಲೂ ಯಾಕೆ ಅದೇ ತಪ್ಪು ಮಾಡ್ತಾ ಹೋಗಬೇಕು. ಸೊ ಬೆಳಗ್ಗೆ 3:30 ಎದ್ದು ನನ್ನ ದಿನನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಬಂದೆ. ಅಷ್ಟರಲ್ಲಿ ಕರೆಕ್ಟಾಗಿ 4:15 ಆಗೇ ಬಿಡ್ತು. ನಾನು 5:15 ಅಷ್ಟರಲ್ಲೇ ನಾನು ಪೂಜೆಯನ್ನು ಮುಗಿಸ್ದೆ. ಮಾಮೂಲಿ ದೇವರು ಇಡುವಂತಹ ಒಂದು ಜಾಗವನ್ನು ಸ್ವಚ್ಛತೆ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡು, ಯಾಕಂದರೆ ನಾನು ಬೇರೆ ದಿಕ್ಕಿಗೆ ಕುಣಿಸ್ತಾ ಇದ್ದೆ, ಇವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಣಿಸಿದ್ದೀನಿ. ಏನಕ್ಕೋ ಗೊತ್ತಿಲ್ಲ, ಸ್ವಲ್ಪ ಜಾಗ ಚೇಂಜ್ ಮಾಡಿದ್ದೀನಿ. ನನಗೆ ಅನ್ನಿಸ್ತು, ಆ ಕ್ಷಣಕ್ಕೆ ಯಾವ ರೀತಿ ಅನ್ನಿಸ್ತಾ ಹೋಗುತ್ತೆ ಆ ರೀತಿ ಮಾಡ್ತಾ ಹೋಗ್ತೀನಿ. ನಾನು ಈ ಆರಾಧನೆ ದಿನ ಜಸ್ಟ್ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ, ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಗೊತ್ತಿಲ್ಲ, ಮಾಡಬೇಕು ಅಂತ ಅನ್ನಿಸ್ದಾಗ ಮಾಡಿಬಿಡ್ತೀನಿ. ಬೇಗ ಎದ್ದೊಳಿಸ್ಬಿಡ್ತಾರೆ ರಾಯರೇ, ಅದು ಹೆಂಗೆ ಅಂತ ಗೊತ್ತಿಲ್ಲ. ಅದ್ರ ಹಿಂದಿನ ದಿನ ಅಂತೂ ನಂಗೆ ನಿದ್ದೆನೇ ಬರೋದಿಲ್ಲ. ನೀಟಾಗೆಲ್ಲ ಒರೆಸ್ಬಿಟ್ಟು ರಾಯರ ಒಂದು ಟವಲ್ ಬಟ್ಟೆ ಇಟ್ಕೊಂಡಿದ್ದೀನಲ್ವ, ಆ ಬಟ್ಟೆಯನ್ನು ನೀಟಾಗಿ ಒಗೆದು ಸ್ವಚ್ಛ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ಗುರುವಾರ ಅದನ್ನೇ ಬಳಸ್ತೀನಲ್ವ, ಅದನ್ನು ನೀಟಾಗಿ ಹಾಸ್ಕೊಂಡು ಅದ್ರ ಮೇಲೆ ನಾವು ಅಕ್ಕಿಯನ್ನು ಹಾಕೋತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಅದನ್ನು ಹಾಸ್ಕೊಳ್ಳಿ. ಉದ್ದ ಬೇಕಾ, ಚಿಕ್ಕ ಬೇಕಾ, ಅಥವಾ ರಾಯರ ಫೋಟೋ ಮೇಲೆ ಹಾಕ್ತೀವಿ, ಯಾವುದಾದ್ರು ಸರಿ. ಯಾಕಂದರೆ ಇಲ್ಲಿ ಬಾಳೆ ಎಲೆ ಸಿಗೋದಿಲ್ಲ ಅಲ್ವಾ. ನಾನು ಅಂದ್ಕೊಂಡಿರಲಿಲ್ಲ ಇನ್ನೊಂದು ದಿನ ಮಾಡ್ತೀವಿ ಅಂತ ಅಂದರೆ. ಸೊ ಹಳ್ಳಿಗಳಲ್ಲಾದರೆ ನಾವು ಹೋಗ್ಬಿಟ್ಟು ಅಲ್ಲೇ ಕುಯ್ಕೊಬಂದು ಇಟ್ಬಿಡ್ಬೋದು ಎಷ್ಟೇ ಸಮಯ ಆದ್ರೂ. ಬಟ್ ಸಿಟಿಗಳಲ್ಲಿ ಬೆಳಗ್ಗೆ ಅವರು ಮಾರೋ ತನಕ ಕಾಯ್ಕೋಬೇಕು. ಆದ್ದರಿಂದ ನಾನು ಕೆಳಗಡೆ ಟವಲ್ ಹಾಸಿದ್ದೀನಿ. ಬೇಡ ಅಂದರೆ ಬಾಳೆ ಎಲೆ ಹಾಕ್ಕೊಂಡು ಮೇಲ್ಗಡೆ ರಾಯರ ಫೋಟೋದ ಮೇಲೆ ಬೇಕಾದ್ರೆ ಟವೆಲ್ನ ಹಾಕಬಹುದು. ಮಾಮೂಲಿ ಅಕ್ಕಿ ಹಾಕಿ ಓಂ ಶ್ರೀ ಸ್ವಸ್ತಿಕ್ ಬರೆದು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಕಾಯಿನಿಟ್ಟು ರಾಯರ ಫೋಟೋಗೆ ಗಂಧ ಮಾತ್ರ ಹಚ್ತಾ ಇದ್ದೀನಿ. ಇದು ಬಂದು ನಾನು ಕುಂಕುಮವನ್ನು ಹಚ್ತಾ ಇಲ್ಲ. ಮಿಕ್ಕಿದ್ದು ದಿನಗಳಲ್ಲಿ ನನಗೆ ಗೊತ್ತಿರಲಿಲ್ಲ ರಾಯರಿಗೆ ಕುಂಕುಮ ಇಕ್ಕಬೇಕು ಗಂಧ ಜೊತೆ ಅಂತ ಅಂದ್ಬಿಟ್ಟು ಗಂಧ ಇಕ್ಕಿ ಅದ್ರ ಮೇಲೆ ಕುಂಕುಮ ಇಡ್ತಾ ಇದ್ದೆ. ಬಟ್ ಇವಾಗ ಗೊತ್ತಾಗಿದ್ದೇನು ಅಂತ ಅಂದರೆ, ರಾಯರು ಗುರುಗಳು ಯತಿಗಳಾಗಿರೋದ್ರಿಂದ ಅವ್ರಿಗೆ ಬರೀ ಗಂಧವನ್ನು ಮಾತ್ರ ಹಚ್ಚಬೇಕು, ಕುಂಕುಮವನ್ನು ಬಳಸಬಾರ್ದು ಅಂತ ತಿಳ್ಕೊಂಡೆ. ನಾನು ಹೇಳಿದ ರೀತಿ ಮೊದಲೇ ಒಂದೊಂದು ವಿಷಯನ ತಿಳ್ಕೊತಾ ಹೋದಂಗೆ ನಮ್ಮ ಜೀವನದಲ್ಲಿ ಒಂದೊಂದು ಚೇಂಜ್ ಆಗ್ತಾ ಹೋಗುತ್ತೆ. ಒಂದೊಂದು ವಿಷಯನ ತಿಳ್ಕೊತಾ ಹೋಗ್ತೀವಿ. ಜಾಸ್ತಿ ನಂಬಿಕೆ, ತಾಳ್ಮೆ ಒಂದಿದ್ದರೆ ನಂಬ್ಕೊಂಡಂಗೆ ರಾಯರ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಸಿಂಪಲ್ ಅಂದರೆ ಸಿಂಪಲ್ಲು. ರಾಯರಿಗೆ ಪನ್ನೀರೆಲ್ಲ ಮುರಿಸಿ ಯೆಲ್ಲೋ ಕಲರ್ ಎಲ್ಲ ಥರ ಒಂದೊಂದು ಕಲರ್, ಒಂದು 5 ಕಲರ್ ಸಿಕ್ಕಿತ್ತು. ಅದೇ ರೀತಿ ನಮ್ಮ ಗಿಡದಲ್ಲೂ ಸಹ ಒಂದು ಗುಲಾಬಿ ಬಿಟ್ಟಿತ್ತು, ರಾಯರಿಗೋಸ್ಕರನೇ ಬಿಟ್ಟಿತ್ತೋ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿತ್ತು. ಅದನ್ನು ಮುಡಿಸಿ ತುಳಸಿಗಳನ್ನೆಲ್ಲ ಮುಡಿಸಿ ಅಲಂಕಾರ ಮಾಡಿಕೊಂಡು ದೇವ್ರ ಮನೆಗೂ ಹೋಗಿ ಅಲ್ಲೂ ಸಹ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲೂ ರಂಗೋಲಿನೂ ಸಹ ಬಿಟ್ಕೊಂಡು ಮೊದಲು ನೀವು ರಾಯರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಅಕ್ಷತೆ ಹಾಕಿ ನಂತರ ನೀವು ಫಸ್ಟು ರಾಯರ ಅಲಂಕಾರ ಮಾಡಿಬಿಡ್ತೀರ ಅಲ್ವಾ, ದೀಪ ಹಚ್ಬಿಟ್ಟು ರಾಯರ ಹತ್ರ ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆ ಮಾಡಿಬಿಟ್ಟು ರಾಯರಿಗೆ ಪೂಜೆ ಮಾಡಿಬಿಟ್ಟು ಒಳ್ಳೇದು ಮಾಡಿ ನಿಮ್ಮ ಒಂದು ಇಷ್ಟಾರ್ಥವನ್ನು ಕೇಳಿಕೊಂಡು ರಾಯರ ಹತ್ರ ನಮಸ್ಕಾರ ಮಾಡಿ ಅದೇ ನಂತರ ರಾಯರ ಮಂತ್ರಾಕ್ಷತೆಯನ್ನು ತಲೆಗೆ ಹಾಕ್ಕೊಳ್ಳಿ. ಸ್ವಲ್ಪ ಇನ್ನು ಮಿಕ್ಕಿದ 1-2 ಕಾಳು ಬಾಯಿಗೆ ಹಾಕ್ಕೊಂಡು ನುಂಗ್ಕೊಳ್ಳಿ, ಅದನ್ನು ಅಗಿಬೇಡಿ. ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡಿಕೊಂಡು ನೀವು ರಾಯರ ಒಂದು ಹಾಡುಗಳನ್ನು ಅಥವಾ ಮಂತ್ರಗಳನ್ನು ಇಲ್ಲ 108 ಬಾರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು, ನಾನು ಮಾಮೂಲಿ 7 ವಾರ ಯಾವ ರೀತಿ ವ್ರತ ಮಾಡ್ತಿದ್ದೆ ಅದೇ ರೀತಿ ಇವತ್ತು ಮಾಡಿರೋ ಅಂಥದ್ದು. 5:15 ಕರೆಕ್ಟಾಗಿ ದೀಪ ಹಚ್ಚಿದೆ. ಅದು ನೋಡಿದ್ರೆ ಬುಧವಾರ 5:15 ಹಚ್ಚಿದ್ದು, ಗುರುವಾರ ಬೆಳಗ್ಗೆ 1 ಗಂಟೆ ತನಕ ಉರಿದಿದೆ. ಅದು ಒಂಥರ ಪವಾಡ ಅಂತಲೇ ಅನಿಸ್ಬಹುದು. ನಾನು ಆರೋಗುತ್ತೆ ಇಲ್ಲ ಅಂತ ಅನ್ಕೋತಿದ್ದೆ. ಬಟ್ ಏನೋ ಗೊತ್ತಿಲ್ಲ, ಆರೋಗಿರಲಿಲ್ಲ. ಅದೇ ರೀತಿ ನಾನು ಗುರುವಾರನೂ ಸಹ ರಾಯರ ಮಠಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಅದೇನೋ ಸಡನ್ನಾಗಿ ಹೋಗಿದ್ದಾಯಿತು. ಯಾಕಂದರೆ ಊರಿಗೆ ಹೋಗ್ತಿದ್ದೆ ಅಲ್ವಾ. ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಡೈಲಿ ವ್ಲಾಗ್ಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗತ್ತೆ. ಅದೇ ರೀತಿ ಸಡನ್ನಾಗಿ ಹೋದೆ. ಒಂಥರ ಏನೋ ನನಗೆ ಮೊದಲಿಂದನೂ ಅಷ್ಟೇ, ರಾಯರಿಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಹೋಗ್ಬಿಟ್ಟಿರ್ತೀನಿ ದೇವಸ್ಥಾನಕ್ಕೆ, ರಾಯರ ಮಠಕ್ಕೆ ಅಥವಾ ಮಂತ್ರಾಲಯಕ್ಕೆ. ಅದು ಹೆಂಗೆ ಅಂತ ಗೊತ್ತಿಲ್ಲ, ಬೇರೆ ಕಡೆ ಹೋಗೋದಕ್ಕೆ ಆಗೋದೇ ಇಲ್ಲ.
ದೇವ್ರಿಗೆ ಮಂತ್ರಾಲಯದಿಂದ ಎಲ್ಲ ಬುಕ್ ತಂದಿದ್ದೆ ಅಲ್ವಾ, ಎಲ್ಲ ಇಟ್ಟು ರಾಯರಿಗೆ ಹಾಲನ್ನು ಇಟ್ಟು ನೈವೇದ್ಯ ಹಣ್ಣುಗಳನ್ನು ಇಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ಮಂತ್ರಾಲಯ ದರ್ಶಿನಿ ಅನ್ನುವ ಬುಕ್ಕಲ್ಲಿ ಪ್ರತಿಯೊಂದು ವಿಚಾರವನ್ನು ಸಹ ಕೊಟ್ಟಿದ್ದಾರೆ ರಾಯರ ಬಗ್ಗೆ. ಅದನ್ನು ಓದ್ಕೊಂಡು ನಾನು ಪ್ರತಿಯೊಂದು ವಿಷಯನೂ ಸಹ ತಿಳ್ಕೊತಾ ಇದ್ದೀನಿ. ಹೇಗೆ ಪೂಜೆ ಮಾಡಬೇಕು, ಯಾವ ವಿಧಾನದಲ್ಲಿ ಹೆಂಗಸರುಗಳು ಯಾವ ರೀತಿ ಮಾಡಬೇಕು, ಗಂಡಸರುಗಳು ಯಾವ ರೀತಿ ಮಾಡಬೇಕು, ಮಂತ್ರಗಳನ್ನು ಯಾವುದು ಓದಬೇಕು ಅಂದ್ಕೊಂಡು ಕೆಲವೊಂದು ವಿಷಯ ತಿಳ್ಕೊಂಡು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಗೊತ್ತಿಲ್ಲದೆ ಇರೋದು ತಿಳ್ಕೊಳ್ಳೋದಕ್ಕೆ ಏನಾದರೆ ಏನು ಅಲ್ವಾ. ಸೊ ಇದು ನಾನು ನೈಟ್ ಟೈಮ್ ಮಾಡ್ಕೊಂಡಿರೋ ವಿಡಿಯೋ ನೀವು ನೋಡಬಹುದು. ಬೆಳಗಿನ ಜಾವ ಗುರುವಾರ 6:30 ಆದರೂ ದೀಪ ಉರಿತಾ ಇದೆ. ಇನ್ನೂ ಎಷ್ಟು ಎಣ್ಣೆ ಇದೆ, ಅದ್ರ ತುಂಬ ಎಣ್ಣೆ ಹಾಕಿದ್ದೆ, ಆದರೂ ಉರಿತಾ ಇದೆ ನೋಡಬಹುದು ನೀವು. ಇದನ್ನು ಬೆಳಗ್ಗೆ ಟೈಮ್ಗೆ ನಾನು ಸ್ವಲ್ಪ ಸಡ್ಲಿಸ್ಬಿಟ್ಟು ದೇವ್ರ ಮನೆಗಿಟ್ಟು ಗುರುವಾರ ಪೂಜೆ ಮಾಡಿದೆ. ಊರಿಗೆ ಹೋಗಬೇಕಾಗಿತ್ತು, ಅದಕ್ಕೆ ನಾನು ಮಂಗಳವಾರ ಬುಧವಾರ ಗುರುವಾರ 3 ದಿನವೂ ಪೂಜೆ ಮಾಡಿಲ್ಲ, ಜಸ್ಟ್ ಬುಧವಾರ ಮಾತ್ರ ಮಾಡಿದ್ದೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ. ನಂಬಿ ವಿಶ್ವಾಸ ಇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.